ಕೆಲವು ತಿಂಗಳುಗಳ ನಂತರ ಪಾರ್ವತಿಗೆ ಸೀಮಂತ ಮಾಡುವಂಥ ಸಮಯ. ಮತ್ತು ಅಶ್ವಿನಿ ಕೂಡ ತನ್ನ ಫ್ಯಾಷನ್ ಡಿಸೈನರ್ ಕೆಲಸದಲ್ಲಿ ಅತಿ ಉತ್ತೀರ್ಣಳಾಗ್ಯಾಳ. ಆಕೆ ಕೂಡ ಚಲೋ ಹೊತ್ತಂಗೆ ಕೆಲಸನೂ ಕಲ್ತಿರ್ತಾಳೆ. ಅವಳಿಗೂ ಕೋರ್ಸ್ ಏನೇನು ಕಂಪ್ಲೀಟ್ ಆಗಿಲ್ಲ, ಆದರೆ ಕೋರ್ಸ್ ನಡೀತಾ ಇದೆ. ಆಮೇಲೆ ನಮ್ಮ ಲಕ್ಷ್ಮಿ ಕೂಡ ಅವಳ ಕೋರ್ಸ್ನ ಸಂಪೂರ್ಣವಾಗಿ ಮುಗಿಸಿದಾಳ. ಮೊನ್ನೆ ಕೂಡ ಎಕ್ಸಾಮ್ ಬರೆದು ಮುಗಿದೈತಿ. ಇದನ್ನು ಸ್ವಲ್ಪ ಕಥೆನ ಮುಂದೂಡ್ಸೋಣ ಅಂಥೇಳಿ ಮಾಡ್ತಾ ಇರೋದು. ಇನ್ನು ಯಾರೋ ಅಮಾಸಿ ಹೆಂಡತಿ ಡೆಲಿವರಿನೂ ಕೂಡ ಆಗೈತಿ. ಅಮಾಸಿ ಹೆಂಡತಿಗೆ ಒಂದು ಮುದ್ದಾದ ಹೆಣ್ಮಗು ಹುಟ್ಟಿರ್ತೈತಿ. ಅಲ್ಲಿಂದ ಕಥೆನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೇನೆ. ಈಗ ನಮ್ಮ ನೇತ್ರಾಂದು ಕೂಡ ಮೀನಾಕ್ಷಿದು ಡೆಲಿವರಿನೂ ಆಗಿತ್ತು. ಅದರದ್ದು ಬಾಣೆತನ ಕೂಡ ಮುಗಿದಿರ್ತೈತಿ. ಮೀನಾಕ್ಷಿದು ಮಗಳು ಕೂಡ ಕೆಲವು ತಿಂಗಳ ನಂತರ ಅಂತಂದರೆ ಅದು ಒಂದು ಲೆಕ್ಕಕ್ಕೆ ಒಂದು 6-7 ತಿಂಗಳ ಮೇಲಾಗಿರುತ್ತೆ. ಅವಳು ಕೂಡ ಅವಳ ಗಂಡನ ಮನೆಗೆ ವಾಪಸ್ ಹೋಗುವಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಥೆನ ಮುಂದುವರ್ಸೋಣ. ಅದಕ್ಕೆ ಏನ್ರಿ ಪಾರ್ವತಿ ಸೀಮಂತ ಮಾಡ್ಬೇಕು, ಆಗಲೇ 8 ಬಿದ್ದತಿ. ಈಗ ಸೀಮಂತ ಮಾಡಿ ಬಸರಿನ ಮತ್ತೆ ಅವ್ರ ಮನೆಗೆ ಕಳಿಸ್ಬೇಕಲ್ಲ. ಕಳಿಸ್ಬೇಕು, ಯಾರಿಲ್ಲ ಅಂತಂದ್ರೆ. ಸೀಮಂತನ ಎಲ್ಲಿ ಮನ್ಯಾಗ ಇಟ್ಕೊಳ್ಳೋಣ, ಏನೋ ಒಂದು ಹಾಲ್ ಮಾಡಿ ಇಟ್ಕೊಳ್ಳೋಣ. ಹೊರಗೆ ಇಟ್ಕೊಂಡ್ಬಿಡನ್ರಿ, ಮನ್ಯಾಗ ಕಚ್ಚಿ ಮಂದಿ ಬರೋರು ಹೋಗೋರು ಭಾರಿ ಗದ್ಲಾಕತಿ. ಅದಕ್ಕೆ ಆಮೇಲೆ ಇನ್ನೊಂದು ವಿಷಯ, ನಾನು ಸುಸಿ ಸೀಮಂತ ನಾನೇ ಮಾಡ್ತೀನಿ. ಅವ್ರ ತವ್ರ ಮನೆಯಿಂದ ಏನು ರೊಕ್ಕ ರೂಪಾಯಿ ಇದು ಕೊಡೋದು ಬೇಡ, ಬಂಗಾರ ಬೆಳ್ಳಿ ಅಂತೆಲ್ಲ ಏನು ಬೇಡ ಅಂತ ಹೇಳ್ಬಿಡು. ಏನ ಅಲ್ಲ, ತವ್ರ ಮನೆಯವ್ರ ಲೆಕ್ಕದಂತ ಅರ್ಧ ಖರ್ಚು ಆಗ್ತಾರ್ರಿ. ಕರೆಕ್ಟಾಗಿ ಹೇಳಿದೆ ಪಾರ್ವತಿ. ಇವತ್ತು ಕರೆಕ್ಟಾಗಿ ಹೇಳಿದೆ. ಅಯ್ಯಪ್ಪ ದೇವ್ರೆ, ಊರ್ಲಿಂತ್ರ ಬಂದು ಸುಸ್ತಾಗಿಬಿಡ್ತು ನೋಡತ್ತಾಗ. ಅರ್ಧ ಖರ್ಚು ತವ್ರ ಮನೆಯವ್ರು ಹಾಕ್ಬೇಕು ಶ್ರೀಕಂತ. ಅತ್ತಿ, ನಿಮ್ಮ ಊರಿಗೆ ಹೋಗಿ ಒಂದು 2-3 ತಿಂಗಳು ಇರಾಕು ಬೇಜಾರಲ್ಲ, ಪಟ್ಟದಿ ಕಡೆ ಬಂದ್ಬಿಡ್ತಿ. ಇಲ್ಲಿ ಯಾರು ದಿಕ್ಕದರವ? ನಮ್ಮ ತಮ್ಮ ಒಬ್ಬನ. ನಮ್ಮ ತಮಗೆ ಯಾರು ತಿಳಿಯಂಗಿಲ್ಲ ಹೊಳಂಗಿಲ್ಲ. ಮತ್ತೆ ಮಗನ ಒಬ್ಬಕ್ಕೆ ಮುದುಕಿ ಮನುಷ್ಯಳು ಏನಾರ ಅಮ್ಮ ಅಜ್ಜಿ ಇದ್ದಿದ್ರು ಇರ್ತಿದ್ದಿಲ್ಲ. ಹಂಗೆ ಅಲ್ಲಿನೂ ಎಲ್ಲ ತಿದ್ದಿ ಬುದ್ಧಿ ಹೇಳ್ಬೇಕು ನಾನು, ನನ್ನ ಮಗ್ಗ ಸೊಸಿಗೆ ಎಲ್ಲರಿಗೆ. ಅಲ್ಲಿದ್ದು ಮುಗಿಸಿ ಇಲ್ಲಿ ಬಂದಿರ್ತೇನೆ ಅಷ್ಟೇ ನಾನು. ಅಕ್ಕ, ನೀನು ಇಲ್ಲೇ ಇರು ಸಂಪೂರ್ಣವಾಗಿ. ಯಾರು ಬೇಡ ಅಂದ್ರೆ ಅದು ಬಿಡು, ಈಗ ಹೋಗ್ಲಿ. ಹಂಗಲ್ಲಕ್ಕ, ಅರ್ಧ ಖರ್ಚು ಅವ್ರು ಹಾಕ್ಬೇಕು, ನಾನು ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಅವ್ರ ಹತ್ರ ಇಲ್ಲ. ಸುಮ್ಮನೆ ಯಾಕೆ? ಅದು ಈಗಿನ ಬಂಗಾರ ರೇಟು 1 ಲಕ್ಷ ರೂಪಾಯಿ ಆಗೈತಿ. ಮತ್ತೆ ಸುಮ್ಮನೆ ಹಳ್ಯಾಗೊಂತೊಲಿ ಬಂಗಾರ ಕೊಡು, ಅದು ಮಾಡು ಇದು ಮಾಡಿ ಯಾಕಕ್ಕ? ಇಷ್ಟಕ್ಕೂ ನಮ್ಗೆ ಏನು ಕಡಿಮೆ ಆಗೈತೆ ಅಂತೇಳಿ ದೇವ್ರು ಕಡಿಮೆ ಕೊಟ್ಟಾನ ಅಂತೇಳಿ ನಾವು ಅವ್ರ ಹತ್ರ ಒಂದು 20-30 ಸಾವಿರ ರೂಪಾಯಿ ಅರ್ಧ ಖರ್ಚು ಕೊಡ್ರಿ ಅಂತ ಕೇಳ್ಬೇಕು. ನಾನು ನನ್ನ ಸೊಸಿದು ಕುಬ್ಸನ ಭಾರಿ ಗ್ರ್ಯಾಂಡಾಗಿ ಮಾಡ್ಬೇಕಂತ ಆಸೆ ಇಟ್ಕೊಂಡೀನಿ. ನನ್ನ ಸೊಸಿ ಕುಬ್ಸನ ಏನು ಮತ್ತೆ ಗ್ರ್ಯಾಂಡಾಗಿ ಮಾಡಿದ್ರೆ ಕಮ್ಸೆ ಕಮ್ ಅಂದ್ರೆ ಎಷ್ಟು ರೊಕ್ಕ ಖರ್ಚಾಗುತ್ತೆ ನನಗೆ ಗೊತ್ತಿಲ್ಲ. ನಾನೀಗ ಹೊರಗೆ ಹಾಲ್ ಹಿಡಿದು ಮಾಡಿದ್ರು ಒಂದು ಒಳ್ಳೆ ಹಾಲ್ ಹಿಡಿದು ಮಾಡ್ತೇನೆ. ಯಾಕಂದ್ರೆ ನನ್ನ ಕೊಲೀಗ್ಸ್, ನನ್ನ ಬಿಸ್ನೆಸ್ ಪಾರ್ಟ್ನರ್ಸ್ ಇವ್ರನ್ನೆಲ್ಲ ನಾನು ಕರಿಬೇಕಾಕತ್ತೆ. ಹೌದಾ? ಅದಕ್ಕೆ ದೊಡ್ಡ ಹಾಲ್ ಹಿಡ್ದೇನೆ ಅಂತಂದ್ರು ಅದ್ರ ಖರ್ಚೆಲ್ಲ ಅವ್ರಿಗೆ ಕೊಡೋಕಾಕತ್ತೆ. ನಂಗೆ ಬೇಡ, ಸುಮ್ಮನೆ ಕಿರಿಕಿರಿ ಮಾಡೋದಿಲ್ಲ ಬೇಡ. ಪಾರ್ವತಿ, ನಾನೀಗ ಹೇಳಕತ್ತೆ ಸ್ಟ್ರಿಕ್ಟಾಗಿ, ಮತ್ತೆ ಇದೇ ಮಾತೆ ಬರಬಾರ್ದು. ₹1 ನೀನು ಅವ್ರಪ್ಪ ಅವ್ರ ಕಡೆ ಇಸ್ಕೊಬಿಡ. ನಂದು ಏನೈತೆ ನನ್ನ ಸೊಸಿದು ನಾನೆಲ್ಲ ಮಾಡ್ತೇನೆ. ನನಗಿರೋದ ಒಬ್ಬ ಮಗ, 2 ಹೆಣ್ಮಕ್ಳದಾಗ 1 ಹೆಣ್ಮಕ್ಳು ಕಲಿತಾ ಇದ್ದಾಳ. 1 ಹೆಣ್ಮಗಳದಂತೂ ಮದುವೆ ಮಾಡಿ ಆಕಿ ಜೀವನ ಸೆಟ್ಲ್ ಮಾಡೇನಿ. ಆಕಿ ಪಾಡಿಗೆ ಆರಾಮಾಗದಾಳ. ಇನ್ನು ಅಶ್ವಿನಿ ಅಂತೂ ಓದ್ತಾ ಇದ್ದಾಳ. ಮುಂದಕ್ಕೆ ಏನು ಡಿಸಿಷನ್ ತಗೊಂತಾಳ ಆಕಿ ತಗೊಳ್ಳಿ. ಅರವಿಂದಂದು ನಾನು ಮಾಡ್ತೀನಿ. ಏನು ಕುಬ್ಸ ಹೌದಿಲ್ಲ? ನಾನು ಮಾಡ್ತೀನಿ. ನನ್ನ ಹುಟ್ಟು ನನ್ನ ವಂಶದ ಕುಡಿಯೋದು. ಆಗ್ಲಪ್ಪ ಮಾಡ್ರಿ, ಯಾರು ಬೇಡ ಅಂದ್ರೆ ನಾನೇನು ಇಸ್ಕೊಂಡೇ ತೀರ್ರಿ ಅಂತ ಅನ್ಲಿಲ್ಲ. ಕೊಡೋದು ಇರ್ತೈತೆ ಪದ್ಧತಿ. ಮತ್ತು ನೀವು ಮಾಡು ದೊಡ್ಡ ಪ್ರಮಾಣಕ್ಕೆ ಅವ್ರಿಗೆ ಕೊಡು ಅಂತಂದ್ರೆ ಎಲ್ಲಕೈತಿ. ಆಯ್ತು ತಗೋ, ಬೇಡ ಏನು ಬೇಡ ಆತ. ಶ್ರೀಕಾಂತ, ನೀನು ಏನ ಅನ್ನಪ್ಪ. ಪಾರ್ವತಿ ಮನೆಯವ್ರ ನಶೀಬ. ಯಾಕಂದ್ರೆ ತುಸಾ ಖರ್ಚು ಉಳಿತಾ ಈಗ ಅವ್ರದ್ದು. ಅವ್ರಿಗೆ ಆರಾಮಿಲ್ಲದ ದವಾಖಾನೆ ಇದೆಲ್ಲ ತುಸಾ ಖರ್ಚು ಉಳಿಸಿಯ ನೀನು, ಬೇಕಾದಷ್ಟು ಖರ್ಚು ಉಳಿಸಿ ಅದು ಇದು. ಹೌದಿಲ್ಲ? ಆಗಲಿ ಬಿಡಪ್ಪ, ಹೋಗ್ಲತ್ತಾಗ. ಈಗ ಎಂದು ಇಟ್ಕೋಬೇಕಂತ ಮಾಡಿರಿ ಕುಬ್ಸನ? ಮತ್ತು 8 ಮುಗಿಯೋದ್ರೊಳಗೆ ಇಟ್ಕೊಂಡ್ಬಿಡ್ಬೇಕು. ಬಡ ಮತ್ತು 8 ಮುಗಿಯೋದ್ರೊಳಗೆ ಕುಬ್ಸ ಮಾಡಿ ಅಲ್ಲಿಂದಲೇ ಹಡ್ಯಾಕ ಡೆಲಿವರಿಗೆ ಅಲ್ಲಿ ಕಳಿಸಿದ್ರೆ ಮತ್ತು ಅವರು ಡೆಲಿವರಿಯರ ಕರ್ಕೊಂಡು ಹೋಗಕ್ಕೆ ಅನುಕೂಲ ಆಕತಿ. ಮಳೆ ಮಾರಿನ ದಿನ ಮೊದಲ ರೋಡ್ ಒಂದು ಬರಬರಿಲ್ಲ, ಕಿಚಿ ಅಂತತಿ. ನೋಡ್ರಿ ವಿಚಾರ ಮಾಡಿ ಕಳಿಸು. ಅಪ್ಪ, ಪಾರ್ವತಿನ ಡೆಲಿವರಿ ಕಳ್ಸೋದು ಬೇಡ ಅಂತೀನಿ ನಾನು. ಯಾಕ್ಲಾ? ಅದನ್ನು ನೀನೇ ಮಾಡ್ಬೇಕಂತೀಯ? ಸುಮ್ಮನಿರತ್ತೆ ಅಪ್ಪ. ಅಲ್ಲೇ ಅವ್ರದ್ದು ಊರಿನ ರೋಡ್ ಬರಬರಿ ಇಲ್ಲ. ಪೂರ್ತಿ ಮಳೆಗಾಲ ಬೇರೆ. ಈಗ ಮಳೆ ಬಂದು ದೊಡ್ಡ ಗಾಡಿ ಅಡ್ಡಾಡಿ ತೆಗ್ಗೆಲ್ಲ ಭಾರಿ ಆಗೈತಿ. ಏನು ಹಿಂಗೆ ಗಾಡ್ಯಾಗ ಕಾರ್ನಾಗ ಹೋಗ್ತಿರ್ತೇವಲ್ಲಪ್ಪ, ಹಿಂಗೆ ಹಾಕಿ ಕುಕ್ಕರ್ಸ್ದಂಗೆ ಆಕತಿ. ಒಂದು ಅಳ್ತಿ ಪೂರ ಹಿಂಗೆ ಹೊಳ್ಳೆ ಹೇಳ್ತೈತಿ. ಆಮೇಲೆ ಇನ್ನೊಂದು ಏನಂದ್ರೆ ಅವ್ರ ಕಡೆ ಕಾರ್ಗೀರ್ ಇಲ್ಲ. ಇಷ್ಟು ತಿಂಗಳು ಕಾದೇವು ನಾವು. ಪಾರ್ವತಿನ ಅವ್ರ ಮನೆಗೂ ಕಳಿಸಿಲ್ಲ. ಹೌದಾ? ಇವಾಗ ಯಾಕೆ ಅಲ್ಲಿ ಕಳಿಸ್ಬೇಕು? ನಾನು ಹೇಳೋದಾದ್ರೆ ಡೆಲಿವರಿ ಇಲ್ಲೇ ಮುಗಿಸಿ ತಾಯಿ ಮಗುನ ಆರಾಮಾಗಿ ಅಲ್ಲಿ ಕಳ್ಸೋದು ಒಳ್ಳೇದು ಅಂತೀನಿ ನಾನು. ಹಂಗಂತೀಯಾ? ನೀನು ಹೇಳೋದು ಬರಬರಿನೇ. ಮತ್ತು ರೋಡ್ ಸರಿ ಇಲ್ಲ ಅಂತಂದ್ರೆ ಅವ್ರ ಕಡೆ ಗಾಡಿ ಬೇರೆ ಇಲ್ಲ. ರಾತ್ರಿ ಅಥವಾ ಯಾವಾಗ ಬೇಕೋ ಗೊತ್ತಿರುತ್ತೆ. ಡೆಲಿವರಿ ಪೇನ್ ಚಾಲು ಆದ್ರೆ ಏನಪ್ಪ ಮಾಡೋದು? ಇಲ್ಲದ್ ನಿಮ್ದು ಅಲ್ಲಲ್ಲ. ಈಗ ಮತ್ತಂಗಾರ ಅಲ್ಲಿ ಯಾರು ಏನು ಹಡಿಯೋದು ಮಾಡೋದು ಏನು ಮಾಡೋದೇ ಇಲ್ಲ ಅಂತ ಮಾಡ್ಯಾನ? ಅವ್ರಾಗ ಯಾರು ಹೋಟೆಲಿದ್ದು ಹೆಣ್ಮಕ್ಳು ಬರೋದೇ ಇಲ್ಲ ಅಂತ ಮಾಡ್ಯಾನ? ಹೆಂಗೆ ಅತ್ತಿ ಬೇರೆಯವ್ರದ್ದು ಹೆಂಗೆ ನನಗೆ ಗೊತ್ತಿಲ್ಲ. ನಾನು ಹೇಳ್ತಿರೋದು ನನ್ನ ಖುಷಿಯಿಂದ ನಾನು ಹೆಂತಿದಷ್ಟೇ. ಬೇರೆದವ್ರದ್ದು ಹೆಂಗೆ ನನಗೆ ಗೊತ್ತಿಲ್ಲ. ನನ್ನ ಖುಷಿನ ಅಲ್ಲಿ ನನ್ನ ಹೆಂತಿನ ಈಗ ಈ ಟೈಮ್ನಾಗ ಅಲ್ಲಿ ಕಳ್ಸಕ್ಕೆ ನಂಗೆ ಇಷ್ಟ ಇಲ್ಲ. ಅವ್ರ ಕಡೆ ಗಾಡಿ ಇಲ್ಲ, ಬಸ್ಸು ಗಿಸ್ಸು ಮತ್ತೊಂದು ಕಾರ್ ಮಾಡಕ್ಕೆ ಓಡಾಡ್ಬೇಕು. ಇದೆಲ್ಲ ಪ್ರಾಬ್ಲಮ್ಸ್ ಬೇಡ. ನಾವಿಲ್ಲೇ ಡೆಲಿವರಿ ಮುಗಿಸೇ ಕಳ್ಸೋಣಪ್ಪ. ಆಯ್ತಪ್ಪ, ಹಂಗೆ ಮಾಡ್ರಿ. ಹಂಗಾರ ನಾನಿವತ್ತು ಭಟ್ರ ಕಡೆ ಹೋಗಿ ಕುಬ್ಸ ಮಾಡಕ್ಕೆ ಎಂದು ಒಳ್ಳೆ ದಿನ ಅಂತ ಕೇಳ್ಕೊಂಡು ಬರ್ಲಾ ರೀ? ಅಷ್ಟು ಮಾಡಿ, ಅದೊಂದು ಒಳ್ಳೆ ದಿನ ನೋಡ್ಕೊಂಡು ಮುಗಿಸೋಣಂತ. ಸರಿ, ನಾನು ಬರ್ತೀನಿ, ಆಫೀಸ್ಗೆ ಹೋಗ್ಬೇಕು. ಅಪ್ಪ, ಇವತ್ತು ಇನ್ಕಮ್ ಟ್ಯಾಕ್ಸ್ನವ್ರ ಆಫೀಸಿಗೆ ಬರ್ಬೋದು ಅಂತ ಮಾಹಿತಿ ಐತಿ.
ಹೋಗ್ಬೇಕಪ್ಪ ದೌಡ್ ಆಫೀಸ್ಗೆ. ಫೈಲ್ಸ್ ಎಲ್ಲ ಕರೆಕ್ಟಾಗಿದ್ದಾವೆ, ಟ್ಯಾಕ್ಸ್ ಕಟ್ಟಿದ್ದು ಬಿಲ್ಲು ಪ್ರತಿಯೊಂದು ಎಲ್ಲದನ್ನು ಕರೆಕ್ಟಾಗಿ ಇಟ್ಟೇನಿ. ಆದರೂ ಒಂದ್ಸಲ ಹೋಗಿ ಚೆಕಪ್ ಮಾಡ್ಕೊಳ್ಳೋದು ಒಳ್ಳೇದಂತೆ. ನಾನು ಯಾರೋ ನಮ್ಗೆ ಆಗದೆ ಇರೋರು ಕಂಪ್ಲೇಂಟ್ ಕೊಟ್ಟಾರ ಅಂತ ಅನಿಸ್ತೈತಿ. ಒಂದ್ಸಲ ಹೋಗಿ ಅದನ್ನೆಲ್ಲ ಕ್ಲೀನಾಗಿ ಪರಿಶೀಲನೆ ಮಾಡಿಸ್ಬೇಕಪ್ಪ. ಹೌದಾ? ಯಾಕೆ ಹೆದರ್ಕೋಬೇಕು? ನಾನು ಟ್ಯಾಕ್ಸ್ ಎಲ್ಲ ಕರೆಕ್ಟಾಗಿ ಕಟ್ಟೀನಿ. ನಮ್ಮ ಹತ್ರ ಬ್ಲ್ಯಾಕ್ ಮನಿ ಅಂತೆಲ್ಲ ನಾನೇನು ಮಾಡಿಲ್ಲ. ನಂಗೆಲ್ಲ ಗೊತ್ತೈತಿ ಬಿಡು. ಯಾರು ಬಂದು ಏನು ಕೇಳ್ತಾರೆ ಕೇಳೋವಲ್ರ, ಉತ್ತರ ಕೊಡೋದು ಗೊತ್ತೈತಿ. ಯು ಡೋಂಟ್ ವರಿ. ಸರಿ, ನಾನು ಬರ್ತೀನಿ. ಸ್ಯಾಲ್ರಿ ಸ್ಲಿಪ್ ರೆಡಿ ಮಾಡಬೇಕಿತ್ತ. ಸ್ಯಾಲ್ರಿ ಸ್ಲಿಪ್ ಎಲ್ಲ ರೆಡಿ ಐತೆ? ಇವ್ರಿಗೆಲ್ಲರಿಗೂ ಸ್ಯಾಲ್ರಿ ಕರೆಕ್ಟಾಗಿ ಆತಾ? ವರ್ಕರ್ಸ್ಗೆಲ್ಲ ಆಗೈತಪ್ಪ. 1 ತಾರೀಕು ಅಂದ್ರೆ 1 ತಾರೀಕು ಸ್ಯಾಲ್ರಿ ಎಲ್ಲ ಸ್ಲಿಪ್ ರೆಡಿ ಆಗೋದಷ್ಟೇ ಅಲ್ಲ, ನಿನ್ನೆನೇ ಆಲ್ರೆಡಿ ಸ್ಯಾಲ್ರಿ ಎಲ್ಲರಿಗೂ ಅವ್ರವ್ರ ಅಕೌಂಟಿಗೆ ಸೇರ್ ಆಯ್ತು. ಒಳ್ಳೆ ಕೆಲಸ. ಯಾವತ್ತು ನಮಗೋಸ್ಕರ ದುಡಿಯೋರ್ನ ನಾವು ಚಲೋ ಇಟ್ಕೋಬೇಕು. ಅವ್ರಿಗೆ ನಾವು ಸ್ಯಾಲ್ರಿ ಲೇಟಾಗಿ ಕೊಡೋದು, ಬೋನಸ್ ಕೊಡೋದಂಗಿರೋದು, ಅವ್ರಿಗೆ ನಾವು ಹೆಚ್ಚಿಗೆ ಟೈಮ್ ಕೆಲಸ ಮಾಡಿದ್ದಕ್ಕೆ ಬೆಲೆ ಕೊಡ್ಲಂಗಿರೋದು, ಇದೆಲ್ಲ ಒಳ್ಳೇದಲ್ಲ. ಯಾಕಂದ್ರೆ ಅವ್ರು ಎಷ್ಟು ಚಲೋ ಇರ್ತಾರೆ ಅಷ್ಟು ನಮಗೆ ಒಳ್ಳೇದು. ಅದಕ್ಕೆ ನಾವು ಅವ್ರನ್ನ ಮನೆಯವ್ರಿಗೆ ತಿಳ್ಕೊಂಡ್ರೆ ಅವರು ನಮ್ದು ಅಂತ ಸೇರಿ ಕೆಲಸ ಮಾಡ್ತಾರೆ. ಹ್ಞೂ ಅಪ್ಪ, ಇದೆಲ್ಲ ನೀವೇ ಅಲ್ಲ ನಂಗೆ ಹೇಳ್ಕೊಟ್ಟಿದ್ದ. ನಾ ಅದ್ರ ತಕ್ಕ ಎಲ್ಲ ಮಾಡೇನಪ್ಪ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಸರಿ, ನೀನು ಇವತ್ತೇನು ಆಫೀಸಿಗೆ ಬರಾಕು ಬೇಡ, ಪಾರ್ವತಿ ಜೊತೆಗಿರು. ಯಾಕೋ ಬೆಳಗ್ಗೆ ಯಾಕೋ ಒಂಥರ ಆರಾಮ್ ಅನ್ಸ್ಕೊಲ್ತು, ನಡ ನೋವು ಅನ್ನತ್ತಿದ್ಲು. ಮನ್ಯಾಗ ಒಬ್ರು ಇರ್ಲಿ ಈ ಟೈಮ್ನಾಗ. ಸರಿಯಪ್ಪ. ಪಾರ್ವತಿ, ಬರ್ತೀನಕ್ಕ. ಅನು, ಬರ್ತೀನಮ್ಮ. ಮತ್ತೇನು ಪ್ರಾಬ್ಲಮ್ ಇಲ್ಲಲ್ಲ? ನಿಮ್ಮ ಅತ್ತಿ ಮತ್ತೆ ನಿನ್ ಗಂಡ ಎಲ್ಲರೂ ಚಲೋ ಅದಾರಲ್ಲ? ನಿಮ್ಮ ಅತ್ತಿ ಏನು ಬಾಲ ಬಿಚ್ಚಕತ್ತಿಲ್ಲಲ್ಲ? ಏನಿಲ್ಲಪ್ಪ, ಈಗ ಇತ್ತಿತ್ತಾಗ ನನ್ನ ಹತ್ರ ಮಾತಾಡಕ್ಕೂ ಭಾಳ ಹೆದರ್ಕೊಂತಾರ ಅವ್ರು. ಹಾಗೆಲ್ಲ ಬಾಲ ಬಿಚ್ಚೋದೆಲ್ಲ ಏನೂ ಇಲ್ಲ. ಸರಿಮ್ಮ. ನಿನ್ ಗಂಡ ಚಲೋ ಅದಾರ? ಅಲ್ಲಿ ಕೆಲ್ಸಕ್ಕೆಲ್ಲ ಹೊರಗೆ ಹೊಂಟಾರಲ್ಲ, ಸ್ಯಾಲ್ರಿ ಚಲೋ ಅನ್ಸ್ತೈತೆ? ಆಮೇಲೆ ಅಲ್ಲೇನು ಪ್ರಾಬ್ಲಮ್ ಇಲ್ಲಲ್ಲ? ಇಲ್ಲಪ್ಪ, ಅದ್ರ ಬಗ್ಗೆ ನಾನೇನು ಕೇಳಂಗಿಲ್ಲ, ಅವ್ರೇನು ಹೇಳಂಗಿಲ್ಲ. ದಿನ ಹೋಗೋದ್ನ ಖುಷಿಯಾಗಿ ಹೋಗ್ತಾರ. ಯಾವ್ದು ಕೆಲಸ ಹಂಗೈತಿ ಹಿಂಗೈತಿ ಅಂತ ಏನು ಹೇಳಂಗಿಲ್ಲ. ಸರಿ, ಆಯ್ತು. ನಿನ್ ಕೆಲಸ ಚಲೋ ನಡೆಯಕತ್ತಲ್ಲ? ಅಪ್ಪ, ನನ್ನ ಕೆಲಸ ಭಾಳ ಚಲೋ ನಡೆಯಕತ್ತೈತಿ, ಚಲೋ ಲಾಭ ಆಗಾಕತ್ತೈತಿ. ನಾನು ಒಂದು ದುಡ್ಡು ಹೌದು, ನಂಗೆ ದುಡ್ಡು ಜೋಡಿಸಿಟ್ಕೊಳತ್ತೀನಿ. ತಿಂಗಳ ಹೋಗಿ ಬ್ಯಾಂಕಿಗೆ ಹಾಕ್ಬಿಡ್ತೇನಪ್ಪ. ಅವತ್ತೇ ಅಮೌಂಟಿಗೆ ಬ್ಯಾಂಕಿಗೆ ಹಾಕ್ಬಿಡ್ತೇನೆ. ಹಾಗಾಗಿ ಈಗ ನಂಗೆ ದುಡ್ಡಿಂದ ಯಾವುದು ಪ್ರಾಬ್ಲಮ್ ಇಲ್ಲ. ಆಮೇಲೆ ಎಲ್ಲ ಚಲೋ ನಡೆದೈತಪ್ಪ. ಸರಿ, ಆಯ್ತಮ್ಮ, ಬರ್ತೇನೆ. ಯವ್ವ, ನಮ್ಮ ತಮ್ಮನಂತ ಒಳ್ಳೆ ಮನುಷ್ಯ, ಒಳ್ಳೆವ ಎಲ್ಲಿ ಸಿಗಕ್ಕಿಲ್ಲವ ಯವ್ವ. ಏನು ಬೀಗ್ರ ಮ್ಯಾಗ ಕರಣೆ ಒಂದು ರೀತಿ ಅಲ್ಲ. ರೊಕ್ಕಿಲ್ಲ ಅಂತ ನಾಟಕ ಮಾಡ್ತಾವ ಏನಪ್ಪ. ಅತ್ತಿ, ನಾಟಕನಾರ ಮಾಡಲಿ, ಕರೆನ ಇಲ್ದಂಗೆ ಇರಲಿ, ನಮ್ಮ ಹತ್ರ ಇರೋದಂತ್ರ ನಿಜಾನ. ಆದ್ಮ್ಯಾಗ ನಾವ್ಯಾಕೆ ನಾನು ಹೆಂಡತಿಗೆ ಮಾಡೋಕ್ಕೆ ಶಣತನ ಯೋಚನೆ ಮಾಡ್ಬೇಕು? ಪಾರ್ವತಿ ಹತ್ರ ಹೋಗ್ತೇನೆ ನಾನು. ಅರವಿಂದ, ಪಾರ್ವತಿ ಏನು ಮಾಡತ್ತಾಳ? ಅಕ್ಕ ಅಲ್ಲೇ ಕುಂತಾಳ ನೋಡು ರೂಮ್ನ್ಯಾಗ. ಮನೆಗೆ ಇರೋದಂತ ಮೊದಲು ಹೋಗಿ ಡ್ರೆಸ್ ಚೇಂಜ್ ಮಾಡ್ಬಿಡ್ತೇನೆ, ಆರಾಮ್ ಕುಂದಿರ್ತೇನೆ. ಭಾಳ ದಿನ ಆಯ್ತು ಟಿವಿ ಅನ್ನೋದೇ ನೋಡಿಲ್ಲ. ನೋಡೋಣ ಸ್ವಲ್ಪ ನ್ಯೂಸ್ ಎಲ್ಲ ಏನಾಗಿತ್ತು ಅಂತೇಳಿ. ಇದೇನಿದು ಏನೋ ಬರ್ದಿಟ್ಟಾವಲ್ಲ ಇವು. ಅತ್ತಿಯರ ಅದನ್ನಲ್ಲೇ ಇಡ್ರಿ, ಮತ್ತೆ ಹರಿದಿರಿ, ಎತ್ತಗರ ಚೆಲ್ಲಿರಿ. ಎತ್ತಗರ ಚೆಲ್ಲಿರಿ ಅಂದೆ. ಬೇಕದು ಚಾ ಬೇಡ, ಚಾ ಕುಡ್ದನ ಆಗಲ್ಲರ. ಮತ್ತೆ ಚಾ ಬೇಕಂದ್ರ ಚಾಗಿ ಏನು ಬೇಡ. ಇದೇನು ಬರ್ದಿಟ್ಟಿರಲ್ಲ? ಸಂತಿ ಚೀಟ್ ಅದ. ಬರ್ದಿಟ್ಟತಿ ಸಂತಿ. ಅವ ನಂಗೆ ಟೈಮ್ ಆತ್ನ ಬರ್ಲ. ಹಂಗ ಹೋಗ್ತದಾರೆ ಬಟ್ ಅಂಗಡ್ಯಾಗ ಈ ಚೀಟಿ ಕೊಟ್ಟವ್, ಸಂತಿ ಚೀಟಿ. ಏನ ಅಂತೀಯಲ್ಲೇ? ಸಾಸ್ವ್ಯಾ ಅಲ್ರಿ ಎತ್ತಿಯರ, ಇದು ಸಂತಿ ಸಾಮಾನ ಏನೇನ್ ಬೇಕಂತೇಳಿ ಬರ್ದನಿ ಇದ್ರಾಗ ತಿಂಗಳಕ್ಕ. ಹೌದಾ? ನಾನು ಅದನ್ನ ಅಂತಂದೆ. ಏನಿದೆ ಅಂತ ನಾದಿದ್ದೆ. ಇದ್ರಾಗ ಗೋಡಂಬಿ ದ್ರಾಕ್ಷಿ ಬರೀ ಒಟ್ಟು. ಗೋಡಂಬಿ ದ್ರಾಕ್ಷಿ ಅದ್ಯಾಕ್ರಿ ಇರ್ತೀರ? ಬೇಕಾ? ಬೇಕು, ಗೋಡಂಬಿ ದ್ರಾಕ್ಷಿ ಬೇಕು. ಮೈಯಾಗ ಶಕ್ತಿ ಇಲ್ಲ. ಯಾಕ ಕುಂತ್ರ ನಿಂತ್ರ ತಲೆ ತಿರುಗದಂಗ ಆಗತೈತಿ, ಕಣ್ ಕತ್ಲು ಗುಡ್ಸಾಕತ್ತೈತಿ. ಮೈಯಾಗ ನಿರ್ಶಕ್ತಿ ಆಗೈತಿ. ನೋಡಿಲಿ, ನನ್ಗೆ ಮೈಯಾಗ ಶಕ್ತಿನೇ ಇಲ್ದಂಗಾಗಿ ಈಗ ಅನಿಮೀಕ್ ಆಗ್ಯಾನ ನಾನು. ವಿಟಮಿನ್ಸ್ ಇಲ್ಲ ಮೈಯಾಗ. ಅದು ವಿಟಮಿನ್ಸ್ ಅಲ್ಲ, ವಿಟಮಿನ್ಸ್. ಹೋಲ್ ಬಿಡ, ಏನೋ ಒಂದು ಅಂತಲ್ಲ. ಅಯ್ಯೋ ದೇವ್ರೇ. ಬರೀ ಲಕ್ಷ್ಮಿ, ಒಂದು ಪೆನ್ ದೊಡ್ಡ ಗೋಡಂಬಿ ದ್ರಾಕ್ಷಿ ಅಂತವ ಬರೀ. ಒಂದು 20 ರೂಪಾಯಿ ಬರೀ, ಭಾಳ ಬರೀ ಬಿಡ, ರೊಕ್ಕಿಲ್ಲ. 20 ರೂಪಾಯ್ದ? ಆಯ್ತು, ಅದನ್ನೇನು ಬರೀ, ಅಲ್ಲೇ ಹೇಳೋಕೆ ತಗೋ, ಕಟ್ಟಿದ್ರಾಗ ಹಾಕ್ರಿ ಅಂತೇಳಿ ಅಪ್ಪ ರೊಕ್ಕ ಕೊಟ್ಟು ತೊಗೊಂಬರ್ತಿದ್ದಾನೆ. ಏನು ಅವರ ತಂದು ಕೊಡ್ತಾರೆ? ಅವನ ತಂದು ಕೊಡ್ತಾನೆ ಪಾಪ. ಈಗ ಎಲ್ಲದ್ರಾಗೂ ಕಾಂಪಿಟೇಷನ್ ಆಗ್ಬಿಟ್ಟತಲ್ಲ. ಮನೆಗೆ ತಂದು ಕೊಟ್ಟರೆ ಒಂದು 10 ರೂಪಾಯಿ ಅಷ್ಟೇ ಬಾ ತಗೋತಾನೆ, ಭಾಳ ಏನು ತಗೊಳ್ಳಲ್ಲ. ತಗೋಲ್ಲ ಕವಿ, ಇಲ್ಲ ನಿಮ್ಮ ಅಪ್ಪಗೆ ಹೇಳ್ತಾನೆ ತಗೊಂಬ ಅಂತೇಳಿ. ನೀ ಅಲ್ಲಿ ಕೊಟ್ಟು ಹೋಗು ಅಂದಂಗೆ. ಇದೇ ಕಕ್ಕೊಂಡೆ ಅರ್ಬಿ ಆ ಜೊತೆ ಮಾತಾಡಕತ್ತಳಿಕೆ ಆಗಲ್ಲಿಂದಾನು. ಅಬ್ಬಬ್ಬಬ್ಬಬ್ಬಬ್ಬ, ಬಾರಿ ಮಸ್ತಾಗಿತ್ತಲ್ಲ ನಿನ್ನ ಡ್ರೆಸ್. ಲಕ್ಷ್ಮಿ, ಎಲ್ಲಿ ಹೊಂಟಿಯ? ಲಗ್ನಕ್ಕೆ ಏನಾರು ಹೊಂಟಿಗಿಂಟಿಯ ಮತ್ತೆ? ಬಾರಿ ಮಸ್ತಾಗಿತ್ತು ಬಿಡವ ನಿನ್ನ ಡ್ರೆಸ್. ಏಯ್, ಡ್ರೆಸ್ ಅಲ್ಲದ ಡ್ರೆಸ್. ಅದು ಹೋಗ್ಲಿ ಬಿಡ. ನಂದು ಇದು ಏನದು ಲಾಸ್ಟಿಗೆಲ್ಲ ಮುಗಿತಲ್ಲ ಕಾಲೇಜ್, ಸರ್ಟಿಫಿಕೇಟ್ ಇಸ್ಕೊಂಡು ಫ್ರೆಂಡ್ಸ್ ಎಲ್ಲರೂ ಸೇರಿ ಮಸ್ತಾಗಿ ಅಷ್ಟ್ರು ಒಂದು ಊಟಕ್ಕಂತ ಹೊಂಟೇವಿ. ನನ್ನ ಕೈಲಿ ಎಷ್ಟಾಕೈತೆ ಅಷ್ಟು ಕೊಡ್ತೇನೆ ಅಂದಿದ್ದೆ. ನನ್ನ ಕೈಲಿ ಆಗದ ಒಂದು 200 ರೂಪಾಯಿ ಅಷ್ಟೇ. ನಂದು ಅಷ್ಟೇ ಬಜೆಟ್ ಅಂತ ಹೇಳೀನಿ. ಅವ್ರು ಎಷ್ಟೆಷ್ಟು ಹಾಕ್ತಾರ ಗೊತ್ತಿಲ್ಲ. ಎಲ್ಲರೂ ಸೇರಿ ಒಂದು ಊಟ ಗಿಟ ಮಾಡ್ಕೊಂಡು ಆರಾಮ್ ಇವತ್ತು ಒಂದು ಸ್ವಲ್ಪ ಸ್ಟುಡಿಯೋಕ್ಕೆ ಹೋಗಿ ಒಂದು ಚಂದನ 2 ಫೋಟೋ ತೆಗೆಸ್ಕೊಂಬರ್ಬೇಕಂತ ಮಾಡೇವಿ. ಬೇವ ಮತ್ತು ಕಾಲೇಜ್ ಮುಗೀತಲ್ಲ, ಮತ್ತು ಇನ್ನು ಅವ್ರು ಯಾವಾಗ ಏನೋ ಭೇಟಿ ಆಗೋದು, ಅದಕ್ಕೆ ಗ್ರೂಪ್ ಮಾಡ್ಕೊಂಡೇವೆ. ನಮ್ದೊಂದು ಗ್ರೂಪ್ ಮಾಡ್ಕೊಂಡು ಫೋಟೋ ಗಿಟ ಎಲ್ಲ ತೆಗೆಸ್ಕೊಂಡು ಬರೋರು. ಅದಕ್ಕೆ ಹೊಂಟೇನಿ. ನಾ ಬರೋದು ಒಂಚೂರು ಸಂಜೆ ಒಂದು 5 ಗಂಟೆ ನಾಕತ್ತವ. ಗುಂಪಾ
ಅದ ಈ ಧರ್ಮಸ್ಥಳ ಸಂಘನಂಗ ಈ ಶ್ರೀಶಕ್ತಿ ಸಂಘ ಇವ್ರು ಮಾಡ್ಕೊಂಡಿರ್ತಾರಲ್ಲ ಹಂಗೆ ಗುಂಪು ಮಾಡ್ಕೊಂಡಿರೇನ ನಿಮ್ದು ಎಲ್ಲಿ ಅದ ನಂದು ವಾಟ್ಸಪ್ನಾಗವ ಗುಂಪು ಅಂದ್ರೆ ನೀ ಹೇಳ್ದಂಗ ಅಲ್ಲದ ಇದು ಬೇರೆ ತಗೋ ನಿಂಗೆ ಅದು ಅರ್ಥ ಆಗಲ್ಲ ನಾ ಬರೋದು ಹೊತ್ತಕತ್ತೆ ಅಷ್ಟ ಏನು ಕೊಟ್ಟೋಗಿರ್ತೇನೆ ನೋಡಿ ಸಿಟಿನ ಅಲ್ಲ ಇಷ್ಟು ಚಲೋ ಡ್ರೆಸ್ ಎದಕ್ಕೆ ಹಾಕೊಳಕ್ ಹೋದಿ ಇದನ್ನ ನಿಮ್ಮ ಅಕ್ಕಂದು ಕುಬ್ಸೈತಿ ಫಂಕ್ಷನ್ಗೆ ಅವತ್ತು ಹಾಕೊಂಡ್ರ ಅಂತ ಹೇಳಿದ್ದಿಲ್ಲ ನಾನು ಚಲೋ ಐತೆ ಅಂತೇಳಿ ಮತ್ತೆ ಅವತ್ತು ಕುಬ್ಸಕ್ಕೆ ಹಾಕೊಳಕ್ ಬರ್ತಿತ್ತು ಬೇಡ ಅಂದ್ರೆ ಇವ ಯಾರ ಅಮಾಸಿ ಮನಿ ಓಪನಿಂಗ್ ಇತ್ತು ಅದಕ್ಕೆ ಹಾಕೊಳಕ್ ಬರ್ತಿತ್ತು ಏನವ ಎಲ್ಲ ನೀನು ಇದು ಮಾಡ್ಬಿಟ್ಟು ನೋಡು ಯಾಕೆ ಒಂದ್ಸಲ ಹಾಕೊಂಡಿದ್ದು ಮತ್ತೆ ಹಾಕೋಬಾರ್ದೇನೆ ಏನಾಗಲ್ಲ ನಾನು ಹೊಂಟಿರೋದು ಇಲ್ಲಿ ನನ್ನ ಫ್ರೆಂಡ್ಸ್ ಜೊತೆಗೆ ಇದನ್ನೇನು ಅಂತ್ರಿಕಿಲ್ಲ ನಾನು ಮಣ್ಣು ಮುಗಿಸ್ಕೊಂಡು ರೆಡಿಯಾಗಿ ಬಿದ್ದೇದು ಬರಲ್ಲ ಇವತ್ತು ಹಾಕೊಂಡು ಹೋಗಿ ಹುಷಾರಾಗಿ ತಂದು ವಾಪಸ್ ಅಲ್ಲೇ ಇಡ್ತೀನಿ ಜಾಡಿಸಿ ಮತ್ತೆ ಅವತ್ತು ತಗೊಳ್ಳೋದಪ್ಪ ಸರಿ ನಾವು ಹೊತ್ತಾತು ಸೌಕಾಶ್ ನೋಡು ಭಾಳ ಕತ್ಲಾಗ ಮಟ ನಿಂದ್ರಬೇಡ ದೌಡ್ ಬಂದ್ಬಿಡು ಬರ್ತೀನಿ ಅಲ್ಲ ಶಾಂತವ ಲಕ್ಷ್ಮೀದಂತರೂ ಓದೋದು ಪೂರ ಮುಗ್ದಂಗಾತ ನೋಡಾಕ ನೋಡ ನಮ್ಮ ಲಕ್ಷ್ಮಿ ಎಷ್ಟು ಕಳ ಕಾಣ್ತತಿ ಎಷ್ಟು ಚಂದ ಕಾಣ್ತತಿ ಹುಡುಗಿ ಅದಕ್ಕೆ ನಾನು ಅದಾದ್ರೆ ಬಡ ಬಡ ಲಗ್ನ ಮಾಡಿಬಿಡಣ ಓದೋದು ಮುಗೀತು ಎಲ್ಲ ಮುಗೀತು ಕೆಲ್ಸಕ್ಕರ ಹತ್ಲಿ ನೌಕರಿಗಾರ ಸೇರ್ಲಿ ಅಲ್ಲೇ ಗಂಡನ ಮನೆ ಮಾಡ್ಕೊಂಡು ಹೋಗ್ಕಳ ನೀವು ಹೇಳೋದು ಬರಬರಿ ಅತ್ಯಾರ ಆದ್ರೆ ಏನು ಮಾಡೋದು ಇವ್ರು ಬರ್ಲಿ ಹೇಳ್ತೇನಂತ ಇಷ್ಟಕ್ಕೂ ಆಕಿ ಈಗ ನನಗೆ ಲಗ್ನ ಬೇಡ ಏನು ಬೇಡ ನಾನಿನ್ನು ಏನೇನೋ ಮಾಡ್ಬೇಕು ಅಂತಾಳಪ್ಪ ಏನು ಮಾಡ್ತಾಳೆ ಯಾರಿಗೆ ಗೊತ್ತು ಅಲ್ಲ ಈಗಿರ್ತ ನೋಡಕ್ಕೆ ಚಾಲು ಮಾಡಿದ್ರು ಹುಡುಗ ಸಿಗೋ ಮಟ್ಟ ಅಷ್ಟು ದಿನನ ಬೇಕು ಈಗಂತೂ ಬಿಡ್ರಿ ಹುಡುಗಿ ಅದಾಳ ಅಂದ್ರೆ ಭಾರಿ ಡಿಮ್ಯಾಂಡ್ ಐತಿ ಮೊದ್ಲ ಗಂಡುಗಳಿಗೆ ಕನ್ಯೆ ಸಿಗೋಲ್ತಾ ಇನ್ನು ಹುಡುಗಿ ಅದಾಳ ಅಂತಂದ್ರೆ ಕೇಳ್ಬೇಕಾ ಬಂದು ಕಾಲು ಬಿದ್ದು ಮಾಡ್ಕೊಂಡು ಹೋಕಾರ ಸರಿ ಸುದ್ದಿ ಮುಟ್ಸನ್ ಹಂಗೆ ಮಾಡಂತವ್ರಿ